ಮುಂದಿನ ಸುದ್ದಿಯನ್ನ ನೋಡೋಣ. ನೋಡಿ, ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ಈಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನೇರ ಕಾರಣ ಮಾನ್ಯ ಸಚಿವರು ಅವರ ರಾಜೀನಾಮೆ ಆಗಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಕೇವಲ ಇದು ಆತ್ಮಹತ್ಯೆ ಅಂತ ಹೇಳಿ ನೋಡೋದಲ್ಲ, ಈ ಸೂಸೈಡ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದೆಯಾ ಹನಿ ಟ್ರಾಪ್ ಜಾಲ? ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ ಮತ್ತೆ ಹನಿ ಟ್ರ್ಯಾಪ್ ನ ಶಂಕೆ ಇದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನ್ ಅನ್ಸುತ್ತೆ ಸರ್? ಈಗ ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನ್ ಹೇಳ್ತೀರಿ? ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ಬದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದಾನೋ ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ, ಇವರೆಲ್ಲ ಸೇರಿ ಇಂತಿಂತವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂತವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸಿಒಡಿಗೆ ಕೊಟ್ಟರೆ ಇದರಿಂದ ಏನೂ ಬರೋದಿಲ್ಲ. ಮುಂದಿನ ಸುದ್ದಿಯನ್ನ ನೋಡೋಣ. ನೋಡಿ, ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ಈಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನೇರ ಕಾರಣ ಮಾನ್ಯ ಸಚಿವರು ಅವರ ರಾಜೀನಾಮೆ ಆಗಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಕೇವಲ ಇದು ಆತ್ಮಹತ್ಯೆ ಅಂತ ಹೇಳಿ ನೋಡೋದಲ್ಲ, ಈ ಸೂಸೈಡ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದೆಯಾ ಹನಿ ಟ್ರಾಪ್ ಜಾಲ? ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ ಮತ್ತೆ ಹನಿ ಟ್ರ್ಯಾಪ್ ನ ಶಂಕೆ ಇದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನ್ ಅನ್ಸುತ್ತೆ ಸರ್? ಈಗ ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನ್ ಹೇಳ್ತೀರಿ? ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ಬದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದಾನೋ ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ
ಸುಪಾರಿ ಕೊಟ್ಟಿದ್ದಾರೆ ಇವರೆಲ್ಲ ಸೇರಿ ಇಂತಿಂತವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂತವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವ್ರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರವರು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು ಸಿಬೋಡಿಗೆ ಕೊಟ್ಟರೆ ಇದರಿಂದ ಏನೂ ಬರೋದಿಲ್ಲ. ಮುಂದಿನ ಸುದ್ದಿಯನ್ನ ನೋಡೋಣ. ನೋಡಿ, ಗುತ್ತಿಗೆದಾರ ಸಚಿನ್ ಸೂಸೈಡ್ ಪ್ರಕರಣ ಈಗ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನೇರ ಕಾರಣ ಮಾನ್ಯ ಸಚಿವರು ಅವರ ರಾಜೀನಾಮೆ ಆಗಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ. ಕೇವಲ ಇದು ಆತ್ಮಹತ್ಯೆ ಅಂತ ಹೇಳಿ ನೋಡೋದಲ್ಲ, ಈ ಸೂಸೈಡ್ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಪಾಂಚಾಳ್ ಸಾವಿನ ಹಿಂದಿದ್ಯಾ ಹನಿ ಟ್ರಾಪ್ ಜಾಲ? ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ಸಚಿನ್ ಸಾವಿನ ಹಿಂದೆ ಸುಪಾರಿ ಮತ್ತೆ ಹನಿ ಟ್ರ್ಯಾಪ್ ನ ಶಂಕೆ ಇದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ. ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಇದನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರನ್ನು ಚಲವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ಸರ್, ಸಚಿನ್ ಆತ್ಮಹತ್ಯೆಯಲ್ಲಿ ಒಂದ್ ಕಡೆ ಸುಪಾರಿ ಪ್ರಕರಣ, ಮತ್ತೊಂದ್ ಕಡೆ ಬೇರೆ ಬೇರೆ ರೀತಿಯ ಕೂಡ ಎಲ್ಲ ಬರ್ತಾ ಇರುವಂತದ್ದು ಏನ್ ಅನ್ಸುತ್ತೆ ಸರ್? ನೋಡಿ, ಇದನ್ನ ಕಾಂಗ್ರೆಸ್ ವೈಯಕ್ತಿಕವಾಗಿ ತಗೊಂಡಿದೆ ಅಂತ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಅವರು ಅದನ್ನೇ ಹೇಳಿದ್ದಾರೆ. ಏನಿದೆ ಇದರಲ್ಲಿ ವೈಯಕ್ತಿಕ? ನಿಮ್ಮ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿಲ್ಲ ಅಂದ್ರೆ 7 ಪೇಜ್ ನೋಟ್ ಇದೆ. ಇದು ಎಲ್ಲಿ ಬಂತು, ಹೇಗೆ ಬಂತು, ಅದು ನಮಗೆ ಗೊತ್ತಿಲ್ಲದಿದ್ದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹರಿದಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ. ವಿರೋಧ ಪಕ್ಷ ಇರೋದು ಏನಕ್ಕೆ ಮತ್ತೆ? ಇಲ್ಲಾಂದ್ರೆ ನಾವು ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ನಾಳೆ ನೀವೇ ಏನ್ ಹೇಳ್ತೀರಿ, ವಿರೋಧ ಪಕ್ಷ ಸತ್ತಿದೆ ಅಂತೀರಿ. ವಿರುದ್ಧವಾಗಿ ವೈಯಕ್ತಿಕ ಯಾರ್ದು ಏನೂ ಇಲ್ಲ, ಪಕ್ಷದ್ದು ಇಲ್ಲ, ಇದು ಟಾರ್ಗೆಟ್ ಅಲ್ಲ. ಅಲ್ಲಿ ಪ್ರಸ್ತಾಪ ನಿಮ್ಮ ಹೆಸರು ಆಗಿದೆ, ನೀವು ಸಚಿವರಿದ್ದೀರಿ, ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ಗಳೇ ಇದ್ದಾರೆ ಅಲ್ಲಿ. ಆ ಗ್ಯಾಂಗ್ ಪೂರ್ತಿ ನಿಮ್ಮದು ಅಂತೇಳಿ ಆತ ಯಾರು ತೀರ್ಕೊಂಡಿದಾನೋ, ಸಚಿನ್ ತೀರ್ಕೊಂಡಿರೋ ಅವರೇ ಬರೆದಿಟ್ಟಿದ್ದಾರೆ. ಅದರಲ್ಲಿದೆ ಸುಪಾರಿ ಕೊಟ್ಟಿದ್ದಾರೆ ಇವರೆಲ್ಲ ಸೇರಿ ಇಂತಿಂತವ್ರನ್ನ ಇದು ಮುಗಿಸ್ಬೇಕು ಅಂತ ಅದನ್ನೆಲ್ಲ ಬರೆದಿದ್ದಾನೆ. ಅದರಲ್ಲೇನೆ ಹನಿ ಟ್ರ್ಯಾಪ್ಗೆ ಇಂತಿಂತವ್ರನ್ನೆಲ್ಲ ಇವರು ರೆಡಿ ಮಾಡ್ತಾರೆ. ಈ ಗ್ಯಾಂಗು ಹನಿ ಟ್ರ್ಯಾಪ್ ಗ್ಯಾಂಗ್ ಅವ್ರೇ ಹೇಳಿರೋದು. ಅಂದಮೇಲೆ ಇವರೆಲ್ಲ ನಿಮ್ಮ ಫಾಲೋವರ್ಸು, ನಿಮ್ಮ ಅನುಯಾಯಿಗಳು. ಅದರಿಂದ ಏನಾಗುತ್ತೆ, ನಿಮ್ಮ ಹೆಸರು ತಳಕ ಹಾಕೊಂಡ ಮೇಲೆ ಅದರಿಂದ ನೀವು ಜವಾಬ್ದಾರಿ, ಅದರಿಂದ ನೀವು ಹೊರಗೆ ಬರಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಅದರಿಂದ ಇದು ಸತ್ಯ ಹೊರಗಡೆ ಬರಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಆಪಾದನೆಗಳು ಸತ್ಯವ ಸುಳ್ಳ ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಈ ಕಾರಣದಿಂದಾಗಿ ಸೂಕ್ತ ಇದರಿಂದ ಅದನ್ನು ತನಿಖೆ ಮಾಡಬೇಕು. ವಿರೋಧ ಪಕ್ಷದ ನಾಯಕರಾಗಿ ಒಂದು ಜಾತಿಗೆ ಸೀಮಿತ ಆಗಬಾರದು. ನಾವು ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವತ್ತು ಅವರೇನು ನಮ್ಮ ಜಾತಿ ಅಲ್ಲ, ಆ ಕುಟುಂಬ ಹಿಂದುಳಿದ ಸಮುದಾಯದವರು.